ಓದಿ ಅದರಿಂದ ತಿಳ್ಕೊಂಡು ಅದರಿಂದ ಮುಂದುವರಿಸ್ಕೊಂಡು ಹೋಗ್ಬೋದು. ಇವಾಗ ಪರೀಕ್ಷೆ ಅನ್ನೋದು ಸ್ಕೂಲ್ ಮಾತ್ರ ಅಲ್ಲ, ಜೀವನನೇ ಒಂದು ಪರೀಕ್ಷೆ. ಅದನ್ನ ಹೆಂಗೆ ಎದುರಿಸ್ಕೊಂಡು ಹೋಗೋದು ಅನ್ನೋದು ಈ ಪುಸ್ತಕದಿಂದಾನು ಕಲಿಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದು ಮುನ್ನುಡಿ. ಹಾ, ಎಸ್ ಸರ್, ಕಂಟಿನ್ಯೂ, ಪ್ಲೀಸ್ ಕಂಟಿನ್ಯೂ. ಎಸ್, ಸೊ ಒಂದು ಮುನ್ನುಡಿ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳು ಬಹಳ ವರ್ಷದಿಂದ ನೀವು ಮಾಡಿದ್ದು, ನಾನಾ ತರ ಜನಗಳನ್ನ ನೀವು ಟಿವಿನಲ್ಲಿ, ನೀವು ಮಾಧ್ಯಮದಲ್ಲಿ ನೀವು ಇಂಟರ್ವ್ಯೂ ಮಾಡಿದ್ದನ್ನ ಇಲ್ಲಿ ನೀವು ಆ ಇಂಟರ್ವ್ಯೂ ಇಂದ ತಕೊಂಡು ಬರೆದಿದ್ದೀರಾ. ಸೊ ಸಾಕಷ್ಟು ಜನಗಳಿಗೆ ಪ್ರಯೋಜನ ಆಗುತ್ತಿದ್ದು, ಇದು ಜನಗಳು ತಗೋಬೇಕು, ಓದಬೇಕು. ಈಗ ನಾನು ಕನ್ನಡದಲ್ಲಿ 17, ಇಂಗ್ಲಿಷ್ನಲ್ಲಿ 6 ಪುಸ್ತಕ ಬರೆದೆ. ನಾವಿಬ್ಬರು ಭೇಟಿಯಾದಾಗ ನಾನು ಒಂದು ಪುಸ್ತಕ ಬರೆದಿರಲಿಲ್ಲ. ಹೇಗನ್ಸುತ್ತೆ ಈ ಒಂದು ಗ್ರೋತ್ ಆಫ್ JP? JP's natural ability was in trying to communicate in Kannada. Then you have improved your English. Then your thoughts and whatever important information you gathered, you have compiled it into a book. ನಿಮ್ಮೊಳಗೆ ಒಂದು ಬರಹಗಾರನು ಎಲ್ಲೋ ಒಂದು ಕಡೆ ಇತ್ತು, ಅದೇ ಹೊರಗೆ ಬಂದಿದೆ. ಐ ಆಮ್ ಹ್ಯಾಪಿ. ನ್ಯಾಚುರಲ್ ಎಬಿಲಿಟಿ ಹ್ಯಾಸ್ ಕಮ್ ಔಟ್. ಸಾಕಷ್ಟು ಜನಗಳಿಗೆ ಸಾಕಷ್ಟು ಒಳಗಡೆನೆ ಉಳ್ಕೊಂಡ್ಬಿಟ್ಟಿದೆ, ಅದನ್ನ ಹೊರಗೆ ತರ್ತಾ ಇಲ್ಲ. ಸೊ ಇಟ್ ಇಸ್ ಲೈಕ್ ವಾಟ್ ಆಂಟನಿ ರಾಬಿನ್ ಸೇಸ್, ವೇಕ್ ಅಪ್ ದ ಜಾಯಿಂಟ್ ಫ್ರಮ್ ವಿದಿನ್. ಕುಂಭಕರ್ಣ ತರ ಎಬ್ಬಿಸ್ಬೇಕು. ಎಲ್ಲರೊಳಗಡೆನೆ ಏನೇನೋ ಇದೆ. ಈ ತರ ಲಾಟ್ ಆಫ್ ಜಾಯಿಂಟ್ಸ್ ಆರ್ ಸ್ಲೀಪಿಂಗ್, ಈಗಾದ್ರೆ ಎಬ್ಸಿ. ಎಸ್ ಸರ್, ಸುಮಾರು ಜನಕ್ಕೆ ಮೆಂಟರ್ ಸಪೋರ್ಟ್ ತಗೊಳಕ್ಕೆ ಹಿಂಜರಿತಾರೆ. ವೈ ಮೆಂಟರಿಂಗ್ ಈಸ್ ರಿಕ್ವೈರ್ಡ್? Mentoring is required to give them the correct directions, clarity, and then for them to choose. Mentor will help them find their own strengths or what are inherent and how to use it for their life or to make a living. That is the job of the mentor. For example, ಈಗ ಕೋಚ್ ಅಂತ ಹೇಳ್ತಾರಲ್ಲ, ಕೋಚ್ ಅಂತ ತಗೊಳ್ಳಿ ನೀವು. ಅಚ್ರೇಕರ್ ಅಂತ ಒಬ್ಬರು ನೀವು ಕೇಳ್ಪಟ್ಟಿದ್ದೀರಾ. ಅವರು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆಡಿಲ್ಲ, ಆದ್ರೆ ತೆಂಡೂಲ್ಕರ್ ಅಂಡ್ ಕಾಂಬ್ಲಿಯಲ್ಲಿ ಇವರು ಆಟಗಾರ ಆಗ್ಬೋದು ಅನ್ನೋದನ್ನ ಅವ್ರು ಗುರುತಿಸಿದ ಮೇಲೆ ಅವ್ರಿಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಕೊಟ್ರು. ದಟ್ ಈಸ್ ದ ಜಾಬ್ ಆಫ್ ಅ ಕೋಚ್ ಅಂಡ್ ಅ ಮೆಂಟರ್. ನಾವು ಈವನ್ PT Usha, the coach found her feet moving well, so this is a prospect for future. ನಾವು ಬೆಳೆಸಬಹುದು ಅಂತ ಅವ್ರಿಗೆ ಕಾಣಿಸ್ತದೆ. So coach and a mentor is somebody who can find out what is that important feature or those strengths or abilities in ಅವ್ರ ವ್ಯಕ್ತಿತ್ವದಲ್ಲಿ ಏನಿದೆ, ಅದನ್ನ ಯಾವ ರೀತಿಯಲ್ಲಿ ಪಾಲಿಶ್ ಮಾಡಿದ್ರೆ ಅವ್ರು ಮುಂದಕ್ಕೆ ಹೋಗ್ತಾರೆ ಅಂತ. ದಾರಿ ನಿಮ್ಮದು. ಅವ್ರನ್ನ ಕೈ ಹಿಡ್ಕೊಂಡು ದಾರಿ ಎಲ್ಲ ಬರೋದಿಲ್ಲ, ನಿಮಗೆ ದಾರಿಗಳು ತೋರಿಸ್ತಾರೆ. ದಾರಿ ಚೂಸ್ ಮಾಡೋದು ನಿಮ್ದು. ಹೆಂಗಂದ್ರೆ ಇದೊಂದು ಬಫೆ ತರ ಇಟ್ಬಿಟ್ಟು ನಿಮಗೆ ಯಾವ್ದು ಇಷ್ಟ ಇದೆಯೋ ತಗೊಳ್ಳಿ. ಬಾಯಿಗೂ ಚೆನ್ನಾಗಿರ್ಬೇಕು, ಹೊಟ್ಟೆಗೂ ಚೆನ್ನಾಗಿರ್ಬೇಕು. Why continuous learning is required? Good question. Continuous learning is required because if you stop learning, your information will evaporate. ನೀವಾಗ ಒಂದು ಬಾವಿ ಅಂತ ತಗೊಳ್ಳಿ, ಇಲ್ಲ ಒಂದು ಪೂಲ್ ಆರ್ ಲೇಕ್, ಕಂಟಿನ್ಯೂಸ್ ಫ್ರೆಶ್ ವಾಟರ್ ಬರಬೇಕು. ಇಲ್ಲಾಂದ್ರೆ ಅಲ್ಲಿ ನೀರ್ ಹಂಗೆ ನಿಂತಿದ್ರೆ ಪಾಚಿ ಕಟ್ಕೊಂಡ್ಬಿಡುತ್ತೆ. ಡೆಡ್ ಸಿ ಇದೆಯಲ್ಲ, ಡೆಡ್ ಸಿ ಅಂತ ಒಂದಿದೆಯಲ್ಲ, ಆ ತರ ಆಗೋಗುತ್ತೆ. ಡೆಡ್ ಸಿ ಬಂದು ದಟ್ಸ್ ಡಿಫ್ರೆಂಟ್. ಬಟ್ ಏನಂತಂದ್ರೆ ನಾವೇ ನೋಡಿದೀವಲ್ಲ, ಚಿಕ್ಕ ಪೂಲ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಲೇಕ್ ಅಂತಾರಲ್ಲ, ಅದು ಒಣಗೋಗ್ಬಿಡುತ್ತೆ. ಸೊ replenishment of fresh water is required. Secondly, so many things are changing, so many developments are happening. ಹಳೇದೇ ನಾವು ತಿಳುವಳಿಕೆ ಇಟ್ಕೊಂಡ್ಬಿಟ್ರೆ ಈಗ 2 ವರ್ಷಕ್ಕೊಂದ್ಸತಿ ಎಲ್ಲ ಬದಲಾವಣೆಗಳಾಗ್ತಾ ಇದೆ. ನನ್ನ ಗುರುಗಳೊಬ್ರು ಇದ್ರು, ಇಲ್ಲ ಅವ್ರನ್ನ ನೆನೆಸ್ಕೊಳ್ತೀನಿ, ಪ್ರೊಫೆಸರ್ ವಿಜಯ ಎಸ್ ರಾವ್. ಅವ್ರು ಆಲ್ವೇಸ್ ಯೂಸ್ ಟು ಸೇ 9 AM ಟೆಕ್ನಾಲಜಿ ಇಸ್ ಗೋಯಿಂಗ್ ಆಬ್ಸೊಲೀಟ್ ಬೈ 5 PM. ಅಂದ್ರೆ ಇವತ್ತು ಬೆಳಗ್ಗೆ ನೀವು ಎದ್ದು 9 ಗಂಟೆಗೆ ನೀವು ಒಂದು ಫೋನ್ ಇಟ್ಕೊಂಡಿದ್ರಿ, ಸಾಯಂಕಾಲ 5 ಗಂಟೆಗೆ ಆ ಫೋನ್ ಬದಲಾವಣೆ ಆಗೋಯ್ತು. ಏನೇನೋ ಫೀಚರ್ಸ್ ತಂದ್ಬಿಟ್ರು, ಏನೇನೋ ಚೇಂಜ್ ಮಾಡ್ಬಿಟ್ರು. ಆ ತರ ಚೇಂಜ್ ಇಸ್ ಕಾನ್ಸ್ಟೆಂಟ್ ಬಿಕಾಸ್ there's a lot of change happening. You must keep yourself abreast with the latest developments. ಇಲ್ಲ ಅಂದ್ರೆ ಏನಂತಾರೆ, ಇದು ಡೈನೋಸರು, ಇದು ಸ್ಟೈನೋಸರು, ಇದು ಮ್ಯೂಸಿಯಂ, ಏನೋ ಯಾವ್ದೋ ಒಂದು ಮ್ಯೂಸಿಯಂ ಅಲ್ಲಿ ಫಾರ್ಮಲ್ ಜಾರ್ ರಾಕೆಟ್ ಬಿಡ್ಬೇಕು ಅಂತ ಹೇಳ್ತಾರೆ. ಚಾರ್ಲ್ಸ್ ಡಾರ್ವಿನ್ ಒಂದು ಹೇಳಿದ್ರಲ್ಲ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸೊ ನಾವು ಕಲಿತಾನೆ ಇರಬೇಕು, ಇಲ್ಲ ಅಂದ್ರೆ ನಾವು
There's another interesting saying. As a human being, we have a lot of potential. Yes. ದಯವಿಟ್ಟು ಇವತ್ತು AI ಮಾತ್ರ ನೀವು ಗುಲಾಮರಾಗಬೇಡಿ. AI ನಿಮ್ಮ ಗುಲಾಮರು ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡಿದ್ರೆ ಅಂತ ಹೆದರ್ಸಿ AI-ಗೆ. What a sentence. Great, So great. that you will remain as a human being in control. Yes.